ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಓದ್ತಾ ಇರೋದ್ ನೋಡಿದ್ರೆ ಡಾಕ್ಟರ್ ಆಗ್ಬೇಕು ಅಂತ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ. ಹಾಸನದ ಬೆಳಗಿ ಸಿಂಚನ ತಿಮ್ಮೇಗೌಡರು ನಮ್ ಜೊತೆಗಿದ್ದಾರೆ. ಹುಟ್ಟಿದ್ದು ಹಾಸನಲ್ಲಿ, ಬೆಳೆದಿದ್ದು ಕೋಲಾರಲ್ಲಿ, ಈಗ ಸದ್ಯಕ್ಕೆ ಜೀವನ ನಡೆಸ್ಕೊಂಡು ನಡೆಯೋ ಒಂದು ದಾರಿನಲ್ಲಿ ನಡೆಸ್ತಾ ಇರೋದು ಬ್ಯಾಂಗ್ಳೂರ್ಗೆ ಬಂದು ಒಂದು ಹಾಸ್ಟೆಲ್ ಸ್ಟೂಡೆಂಟ್ ಆಗಿ ಜೀವನ ನಡೆಸೋದಿದೆ ಅಲ್ವಾ. ಈ ಕಡೆ ನೀವು ಡಾಕ್ಟರ್ನ ಓದ್ಕೊಂಡು ಈ ಕಡೆ ರೀಲ್ಸ್ ಕೂಡ ಮಾಡ್ಕೊಂಡು ರೀಲ್ಸ್ ಸ್ಟಾರ್ ಬೇರೆ ಆಗಿದ್ದೀರಾ, ಹಿಂಗೆ ಇನ್ಸ್ಟಾಗ್ರಾಮ್ ನಲ್ಲಿ ದುಡ್ಡು ಬರ್ತಾ ಇದೆಯಾ? ಎಸ್ಸರ್ ನಂಗೆ ತುಂಬಾ ಇಷ್ಟ. ಎಸ್ಸರ್ ಅಪ್ಪಟ ಅಭಿಮಾನಿ ಅಂತ ಹೇಳ್ಬೋದು. ಆಗೋಗಿದೆ ಮಾಯಾ ನನ್ನ ಮುದ್ದಿನ ಹೃದಯ. ಸೊ ನನಗೇನಂದ್ರೆ ಇವಾಗ 3 ಲಕ್ಷ ಫಾಲೋವರ್ಸ್ ಇಟ್ಕೊಂಡಿದ್ದಾಳೆ ಈ ಹುಡುಗಿ. ಒಬ್ರನ್ನ ಫಾಲೋ ಆಗ್ತಾ ಇದಾರೆ, ಯಾರು ಅಂತ ನೋಡಿದಾಗ ಅವ್ರ ನನ್ ಗಂಡ ಆಗಿರ್ಬೇಕು. ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಇದೆ ಅಂತ ಕಾಣಿಸ್ತು ಅದರಲ್ಲಿ. ಬಟ್ ಖುಷಿ ಆಯ್ತು ಅದನ್ನ ನೋಡಿ. ಕನ್ನಡದ ಬಗ್ಗೆ ಕನ್ನಡ ಮಣ್ಣೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು, ಕನ್ನಡ. ಆಸ್ ಎ ಇನ್ಫ್ಲೂಯೆನ್ಸರ್ ಬಟ್ಟೆನ್ ಪ್ರಮೋಟ್ ಮಾಡ್ತೀವಿ, ಸಮ್ ಸ್ಟೋರ್ ಬ್ರಾಂಡೆಡ್ ಸ್ಟೋರ್ಸ್ ಗಳನ್ನ ಪ್ರಮೋಟ್ ಮಾಡ್ತೀವಿ. ವೈ ಕಾಂಟ್ ಕನ್ನಡ? ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಇವರು ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಓದ್ತಾ ಇರೋದ್ ನೋಡಿದ್ರೆ ಡಾಕ್ಟರ್ ಆಗ್ಬೇಕು ಅಂತ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಅವರೇ ನಮ್ಮ ರೀಲ್ ಸ್ಟಾರ್ ಸಿಂಚನ ತಿಮ್ಮೇಗೌಡ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ ಮ್ಯಾಮ್. ನೋಡಿದ್ರೆ ಗೊತ್ತಾಗ್ತಿದೆ ಸಖತ್ತಾಗಿದ್ದೀರಾ, ಸಖತ್ತಾಗಿ ಕಾಣಿಸ್ತಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಯಾವ ಊರವರು ತಾವು? ಸ್ವಂತ ಊರ್ ಬಂದ್ಬಿಟ್ಟು ಹಾಸನ. ಅಂದ್ರೆ ಹುಟ್ಟಿದ್ದು ಹಾಸನಲ್ಲಿ, ಬೆಳೆದಿದ್ದು ಕೋಲಾರಲ್ಲಿ, ಈಗ ಸದ್ಯಕ್ಕೆ ಜೀವನ ನಡೆಸ್ಕೊಂಡು ನಡೆಯೋ ಒಂದು ದಾರಿನಲ್ಲಿ ನಡೆಸ್ತಾ ಇರೋದು ಬ್ಯಾಂಗ್ಳೂರು. ಆಕ್ಚುಲಿ ನಾನು ಆ ಇಂಟ್ರೋದಲ್ಲಿ ಒಂದ್ ಲೈನ್ ಮಿಸ್ ಮಾಡ್ಬಿಡೆ. ಹಾಸನದ ಬೆಳಗಿ ಸಿಂಚನ ತಿಮ್ಮೇಗೌಡರು ನಮ್ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಆ ಮಚ್. ವರ್ಡ್ ನಾ ಲೈನ್ ಮಿಸ್ ಮಾಡ್ಬಿಡಿದೆ, ಇಲ್ಲಿ ತಗೊಂಡ್ಬಿಟ್ಟಿದೀನಿ. ಓಕೆ, ಹೆಂಗ್ ನಡೀತದೆ ಜೀವನ ನಡೀತಾ ಇದೆ ಮ್ಯಾಮ್. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಇದ್ರೂನು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಬ್ಯಾಂಗ್ಳೂರ್ಗ್ ಬಂದು ಒಂದು ಹಾಸ್ಟೆಲ್ ಸ್ಟೂಡೆಂಟ್ ಆಗಿ ಜೀವನ ನಡೆಸೋದಿದೆ ಅಲ್ವಾ. ಅದ್ ಯಾರಿಗೂ ಬೇಡ ಅನ್ಸ್ಬಿಡುತ್ತೆ. ಅಂತ ಗೊತ್ತಾಯ್ತು. ಸದ್ಯಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಮತ್ತೆ ಅಲ್ಲ, ನನಗೆ ಒಂದು ತಲೆ ಕೆಟ್ಟೋಗಿತ್ತು. ಏನ್ ಗೊತ್ತಾ, ಈ ನಾವು BA BCom ಓದ್ಬೇಕಾದ್ರೇನೆ ಪುಸ್ತಕ ಬಿಟ್ಟು ಬೇರೆ ಅಲ್ಲಾಡಕ್ ಆಗ್ತಿರ್ಲಿಲ್ಲ. ಎಲ್ಲೂ ಒಂದ್ ಸಬ್ಜೆಕ್ಟ್ ಒಗ್ಯಾಕೊಂಡ್ಬಿಡುತ್ತೋ ಬೇಡ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೋನೇ ಮುಡ್ತಾ ಇರ್ಲಿಲ್ಲ. ಈ ಕಡೆ ನೀವು ಡಾಕ್ಟರ್ನ ಓದ್ಕೊಂಡು ಈ ಕಡೆ ರೀಲ್ಸ್ ಕೂಡ ಮಾಡ್ಕೊಂಡು ರೀಲ್ಸ್ ಸ್ಟಾರ್ ಬೇರೆ ಆಗಿದ್ದೀರಾ. ಹಿಂಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ? ಮ್ಯಾಮ್, ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಇವಾಗ ನೋಡೋ ಜನಕ್ಕೆ ಅನ್ಸ್ಬೋದು ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ, ವಾರ ಕರೆಕ್ಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಸುಳ್ಳು, ಆಕ್ಚುಲಿ ಸುಳ್ಳು ಮ್ಯಾಮ್. ಎಕ್ಸಾಮ್ಸ್ ಇದ್ದಾಗ ಹಳೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋ ಜನಕ್ಕೆ ಏನ್ ಅನ್ಸುತ್ತೆ, ಇವಳು ತುಂಬಾ ಆಕ್ಟಿವ್ ಆಗಿದ್ದಾಳೆ, ಸೊ ರೀಲ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ, ಇವಳು ಓದ್ತಾ ಇಲ್ಲ. ಸೊ ಆ ಒಂದು ಮೈಂಡ್ ಸೆಟ್ ಇದೆ ಸೋ ಕಾಲ್ಡ್ ಪೀಪಲ್ಸ್ಗೆ. ಬಟ್ ಏನ್ ನಡೀತಾ ಇದೆ ಕ್ಯಾಮ್ರಾ ಬಿಹೈಂಡ್ ಅಂದ್ರೆ, ನನ್ನ ಜೀವನದಲ್ಲಿ ಮೇನ್ ಆಗಿ ಮ್ಯಾಮ್ ಜನಕ್ಕೆ ಹೇಳೋದು ಇಷ್ಟೇ: ಪರ್ಸನಲ್ ಲೈಫ್ ಇಸ್ ಪರ್ಸನಲ್ ಲೈಫ್, ಸೋಷಿಯಲ್ ಮೀಡಿಯಾ ಲೈಫ್ ಇಸ್ ಡಿಫ್ರೆಂಟ್. ಸೊ ಸೋಷಿಯಲ್ ಮೀಡಿಯಾ ಪರ್ಸನಲ್ ಪ್ರೊಫೆಷನಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಯಾವಾಗ್ಲೂ ಮಾಡಿರೋ ವಿಡಿಯೋನ ಇನ್ಯಾವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಕಂಟೆಂಟ್ ಅಂತೂ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀನಿ. ಬಟ್ ಕೆಲವೊಂದು ಟೈಮ್ ಅಲ್ಲಿ ಮಿಸ್ ಆಗ್ಬೋದು ವಿಡಿಯೋಸ್. 1 ವೀಕ್ ಟೈಮ್ ತಗೊಂತೀನಿ, ಗ್ಯಾಪ್ ಕೊಡ್ತೀನಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಒಂದೊಂದ್ಸತಿನೂ ಅನ್ಸುತ್ತೆ ಬ್ರೇಕ್ ಡೌನ್ ಆದಾಗ ನಿಲ್ಸ್ಬಿಡೋಣಪ್ಪ ಸಾಕು ಅಂತ. ಬಟ್ ವಾಟ್ ಇಫ್ ಐ ಆಮ್ ಸಮ್ವನ್ಸ್ ಫೇವ್ರೆಟ್ ಅಕೌಂಟ್ ಅನ್ನೋದು ಒಂದು ತಲೆನಲ್ಲಿ ಬರುತ್ತೆ ಆಕ್ಚುಲಿ. ಸೊ ಆ ಕಾರಣಕ್ಕೆ ಮತ್ತೆ ನಾನು ಹೋಗಿ ಮತ್ತೆ ರೀಲ್ಸ್ ಗಳು. ಮ್ಯಾಮ್ ಏನ್ ಗೊತ್ತಾ, ಜನಕ್ಕೆ ಏನ್ ಅನ್ಸುತ್ತೆ, ರೀಲ್ಸ್ ಮಾಡೋರು ಅನ್ಬಾರ್ದು, ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ ಅಂತ ಒಂದು ನೇಮ್ ಟ್ಯಾಗ್ ಗಳು ಕೊಟ್ಬಿಟ್ಟಿದ್ದಾರೆ. ಹಂಗನ್ನೋದೇ ಬೆಟರ್ ಅನ್ಸುತ್ತೆ ಆಕ್ಚುಲಿ. ರಿಯಲಿ ಸಾರಿ, ಕಂಟೆಂಟ್ ಕ್ರಿಯೇಟರ್ ರೀಲ್ಸ್ ತೆಗ್ದಾಕ್ಬಿಡಿ, ಕಂಟೆಂಟ್ ಕ್ರಿಯೇಟರ್ ನಮ್ ಜೊತೆಗಿದ್ದಾರೆ ಇವತ್ತು. ಅಲ್ಲ, ಸಮ್ಟೈಮ್ಸ್ ನಾನು ನೋಡಿದೀನಿ, ಒಂದೇ ಡ್ರೆಸ್ ಅಲ್ಲಿ ಒಂದಿನ ಒಂದ್ 10 ವಿಡಿಯೋ ಮಾಡ್ಬಿಡೋದು, ನೆಕ್ಸ್ಟ್ ಡೇ ಅದೇ ಡ್ರೆಸ್ ಅಲ್ಲಿ ಒಂದ್ 10 ವಿಡಿಯೋ ಮಾಡೋದು, ಬ್ಯಾಕ್ ಟು ಬ್ಯಾಕ್. ಯಾವಾಗ್ಲಾದ್ರು ಕೆಲಸ ಇದ್ದಾಗ, ಬಿಸಿ ಶೆಡ್ಯೂಲ್ ಇದ್ದಾಗ, ಫ್ರೀ ಆದಾಗ ಹಾಕೊಂಡು ನೋಡಿದೀನಿ. ಓಕೆ, ಇನ್ಸ್ಟಾಗ್ರಾಮ್ ನಲ್ಲಿ ದುಡ್ಡು ಬರ್ತಾ ಇದೆಯಾ? ಹೌದು ಮ್ಯಾಮ್, ಬರ್ತಾ ಇದೆ.
ಬರ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಜನ ಅನ್ಕೊಂತಾರೆ, ಓ ಇವಳು ಕೋಟಿ ದುಡಿತಾ ಇದ್ದಾಳೆ, ಲಕ್ಷ ದುಡಿತಾ ಇದ್ದಾಳೆ, Okay. ಇವಳು ಹಾಕೊಳ್ಳೋ ಕಾಸ್ಟ್ಯೂಮ್ ಅಲ್ಲೇ ಗೊತ್ತಾಗ್ತಾ ಇದೆ, ಮೇಕಪ್, ಕಾಸ್ಟ್ಯೂಮು, Jewels. ಕ್ಯಾಮ್ರಾಮ್ಯಾನು, ಜೆವೆಲ್ಸ್, ಅದೆಲ್ಲ ಮ್ಯಾಮ್ ಜೀವನ ಬರ್ತಾ ಇದೆ, ಒಟ್ನಲ್ಲಿ ಬರ್ತಾ ಇದೆ. Okay. ಲೈಕ್ ಆಸ್ ಎ ಸ್ಟೂಡೆಂಟ್ ನನಗೆ ಎಷ್ಟು ಇವಾಗ ಎಲ್ಲ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಆಕ್ಚುಲಿ ಹುಡುಗಿರ್ ಏಜ್ ಹೇಳಲ್ಲ, ಎಲ್ರಿಗೂ ಇವಾಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ ಮ್ಯಾಮ್, ಪೋಸ್ಟ್ ಅಲ್ಲಿ ಎಲ್ಲ ನೋಡಿರ್ತಾರೆ. 22 ತುಂಬಿ ಇವಾಗ 23 ನಡೀತಾ ಇದೆ. ಸೊ ಇವಾಗ 22 ಇಯರ್ಸ್ಗೆ ನನಗೆ ಮೆಚುರಿಟಿ ಬೆಳೆದು ಬಿಟ್ಟಿದೆ. ಅಪ್ಪ ಅಮ್ಮಗೆ ಎಲ್ಲ ಅಪ್ಪ ಅಮ್ಮನ ಮೇಲೆನೆ ಕೇಳಿ ಅದ್ ನನಗೆ ಆಕ್ಚುಲಿ ಇಷ್ಟ ಆಗ್ತಾ ಇಲ್ಲ. ಏನಾದ್ರು ಒಂದ್ ಇಷ್ಟ ಆದ್ರೆ, ಒಂದು ಔಟ್ಫಿಟ್ ಇಷ್ಟ ಆದ್ರೆ ನಾನು ತಗೊಳ್ಳೋ ಶಕ್ತಿ ಇರ್ಬೇಕು. ಸೊ ಆ ಕಾರಣದಿಂದ ಏನ್ ದುಡ್ಡು ಬರ್ತಾ ಇದೆ ಆದ್ರೆ ನಾನು ಖುಷಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಕನ್ಸಿರುತ್ತೆ ಹೆಂಗ್ ಅರ್ನಿಂಗ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ನವರೇ ದುಡ್ಡು ಏನಾದ್ರು ಕೊಡ್ತಿದಾರ ಅಂತ ಅನ್ಸುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಆಕ್ಚುಲಿ ಅದ್ ಸುಳ್ಳು. ಇನ್ಸ್ಟಾಗ್ರಾಮ್ ಇಂದ ₹1 ದುಡ್ಡು ಬರ್ತಾ ಇಲ್ಲ. ಬ್ರಾಂಡೆಡ್ ಕೊಲಾಬ್ರೇಷನ್ಸ್, ಪ್ರಮೋಷನ್ಸ್ ಗಳಿಂದ ನಮಗ್ ಬರ್ತಾ ಇದೆ. ಹಾಕೋ ವಿಡಿಯೋಸ್, ಹಾಕೋ ಕಂಟೆಂಟ್ ಮೇಲೆ ಡಿಪೆಂಡ್ ಮ್ಯಾಮ್ ಅದು ಆಕ್ಚುಲಿ. ಓಕೆ. ಹಾಗೆ ನಿಮ್ ಇನ್ಸ್ಟಾಗ್ರಾಮ್ ನ ಹಂಗೆ ಸ್ಕ್ರೋಲ್ ಮಾಡುವಾಗ ನೋಡಿದೆ ನಾನು, ನಿಮ್ಮನ್ನ 3 ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ, ನೀವು 0 ಮಾಡ್ತಿದ್ದೀರಾ, ಯಾಕೆ ಮ್ಯಾಮ್? ಇವಾಗ ಇದೇ ಪ್ರಶ್ನೆ ಮ್ಯಾಮ್, ಲೈಕ್ ನೀವ್ ಅಂತ ಹೇಳ್ತಲ್ಲ, ಇದೇ ಪ್ರಶ್ನೆ ಇವಾಗ ಕಾಮನ್ ಆಗಿ ಎಸ್ ಸರ್ ನಂಗೆ ತುಂಬಾ ಇಷ್ಟ, ಎಸ್ ಸರ್ ಅಪ್ಪಟ ಅಭಿಮಾನಿ ಅಂತ ಹೇಳ್ಬೋದು. ಎಸ್ ಸರ್ ಪ್ರಶ್ನೆ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ರಾಧಿಕಾ ಪಂಡಿತ್ ಮ್ಯಾಮ್ ನ ಫಾಲೋ ಮಾಡ್ತಾ ಇದಾರೆ. ಸೊ ನನಗೇನಂದ್ರೆ ಇವಾಗ 3 ಲಕ್ಷ ಫಾಲೋವರ್ಸ್ ಇಟ್ಕೊಂಡಿದ್ದಾಳೆ ಹುಡುಗಿ, ಒಬ್ರನ್ನ ಫಾಲೋ ಆಗ್ತಾ ಇದಾರೆ, ಯಾರು ಅಂತ ನೋಡಿದಾಗ ಅವ್ರ ನನ್ ಗಂಡ ಆಗಿರ್ಬೇಕು. ಸೊ ಆ ಪರ್ಟಿಕ್ಯುಲರ್ ಪ್ಲೇಸ್ ಅವ್ರಿಗೆ ಬಿಟ್ಟಿದೀನಿ. ಅದು ಬಿಟ್ರೆ ಬೇರೆ ಆಟಿಟ್ಯೂಡ್ ಇರ್ಬೋದು, ಇಲ್ಲ ಇವ್ಳು ಯಾರು ಫಾಲೋ ಮಾಡಲ್ಲ, ಅಷ್ಟ್ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಅನ್ನೋದೆಲ್ಲ ಬುಲ್ಶಿಟ್ಸ್ ಮ್ಯಾಮ್ ಹೇಳ್ಬೇಕು ಅಂದ್ರೆ. ಓಕೆ. ಆ ಕ್ವಶನ್ ನಂಗೆ ಆನ್ಸರ್ ಸಿಕ್ತು. ಇನ್ಸ್ಟಾದಿಂದ ಏನೆಲ್ಲ ಬದಲಾವಣೆಗಳಾಯ್ತು ಮ್ಯಾಮ್? ಆಕ್ಚುಲಿ ತುಂಬಾನೇ ಬದಲಾವಣೆ ಆಗಿದೆ. ಇವಾಗ ಸಿಂಚನ ತಿಮ್ಮೇಗೌಡ ಇವಾಗ ಕಾಮನ್ ಆಗಿ ನನ್ ಗುರ್ತು ಹಿಡಿತಾರೆ ಮ್ಯಾಮ್. ಅಂದ್ರೆ ಎಲ್ಲಾ ಕಡೆ ಅಲ್ಲ, ಒಂದ್ ಶೋಗ್ ಹೋಗಿರ್ತೀನಿ, ಒಂದ್ ಫಂಕ್ಷನ್ಸ್ ಹೋಗಿರ್ತೀನಿ, ಕನ್ನಡಿದ್ದಾರೆ, ಇವ್ರು ಇನ್ಫ್ಲೂಯೆನ್ಸರ್ ಅಂತಪ್ಪ, ಒಂದು ಒಳ್ಳೆ ಹೆಸರು ತಗೊಂಡಿದೀನಿ ಮ್ಯಾಮ್. ಒಳ್ಳೆ ಹೆಸರು ಸಿಕ್ಕಿದೆ, ಇದರಿಂದ ಒಳ್ಳೆ ಅಮೌಂಟು ಬರ್ತಾ ಇದೆ, ಅಂಡ್ ಇದರಿಂದ ಒಳ್ಳೆ ರೆಸ್ಪೆಕ್ಟು ಸಿಕ್ಕಿದೆ ಮ್ಯಾಮ್ ನನಗೆ. ಓಕೆ. ನಿಮ್ಮ ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡುವಾಗ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಇದೆ ಅಂತ ಕಾಣಿಸ್ತು ಅದ್ರಲ್ಲಿ, ಬಟ್ ಖುಷಿ ಆಯ್ತು ಅದನ್ನ ನೋಡಿ. ತಮಗೆ ಕನ್ನಡದ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಕನ್ನಡ ನಾವು ಹುಟ್ಟಿದಿಲ್ಲಿ ಮ್ಯಾಮ್, ಬೆಳೆದಿದ್ದಿಲ್ಲಿ. ಅದು ಹೇಳ್ಬೇಕಂದ್ರೆ ಹಾಸನದ ಹುಡುಗಿ ಮ್ಯಾಮ್ ನಾನು. ಕನ್ನಡ ಅಂದ್ರೆ ನಂಗೆ ಪ್ರೀತಿ ಜಾಸ್ತಿ ಇದೆ. ಸ್ವಲ್ಪ ಜನ ಅನ್ಕೊಂತಾರೆ ಕನ್ನಡ ಅಂತ ಹಾಕಿದ ತಕ್ಷಣ ಲೈಕ್ಸ್ ಗಳು ಬಂದ್ಬಿಡುತ್ತೆ, ಕನ್ನಡ ಸಾಂಗು ಅಂದಿದ ತಕ್ಷಣ ಏನೋ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಅದಲ್ಲ, ಕನ್ನಡ ಯಾವ್ದೇ ವಿಚಾರ ಬರ್ಲಿ ಮ್ಯಾಮ್, ಕನ್ನಡದಲ್ಲಿ ಅದ್ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟು ರೈಟ್ಸ್ ಇದೆ. ಬಿಕಾಸ್ ಆಸ್ ಎ ಇನ್ಫ್ಲೂಯೆನ್ಸರ್ ಬಟ್ಟೆನ್ ಪ್ರಮೋಟ್ ಮಾಡ್ತೀವಿ, ಸಮ್ ಸ್ಟೋರ್ ಬ್ರಾಂಡೆಡ್ ಸ್ಟೋರ್ಸ್ ಗಳನ್ನ ಪ್ರಮೋಟ್ ಮಾಡ್ತೀನಿ. ವೈ ಕಾಂಟ್ ಕನ್ನಡ ವಿಚಾರಕ್ಕೆ ಬಂದ್ರೆ, ಎಸ್ ವಿ ಹ್ಯಾವ್ ಟು ಟೇಕ್ ದಿಸ್ ಸ್ಟ್ಯಾಂಡ್ ಅಂಡ್ ವಿ ಹ್ಯಾವ್ ಟು ಮೆನ್ಷನ್ ದಿ ಸ್ಟೋರಿ ಅಬೌಟ್ ದಟ್ ಅಷ್ಟೇ. ಓಕೆ. ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆದವರು ಇದ್ದಾರೆ, ಒಂದಷ್ಟು ಜನ ಒಳ್ಳೆ ರೀತಿ ಫೇಮಸ್, ಒಂದಷ್ಟು ಜನ ಬೇಡವಾಗಿರೋ ತರ ಫೇಮಸ್, ಒಂದಷ್ಟು ಜನ ಹೇಳ್ತಾರೆ ಯಾಕಾದ್ರೂ ಇನ್ಸ್ಟಾಗ್ರಾಮ್ ಬಂತು ಅಂತ, ಇನ್ನೊಂದಷ್ಟು ಜನ ಹೇಳ್ತಾರೆ ಈ ಇನ್ಸ್ಟಾಗ್ರಾಮ್ ಬಂದಿರೋದ್ರಿಂದ ಸ್ವಲ್ಪ ಆರಾಮಾಗಿ ಜಾಲಿ ಆಗಿದೆ, ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಿದೆ, ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದೀವಿ ಅಂತ ಹೇಳ್ತಾರೆ. ಸೊ ಈ ಒಂದಷ್ಟು ಜನ ಈ ಬ್ಯಾಡ್ ಆಗಿ ಪೋಟ್ರೆ ಆಗ್ತಾರೆ, ಅವರಿಂದ ಒಂದಷ್ಟು ಜನ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು. ಸೊ ಅದ್ರ ಬಗ್ಗೆ ತಾವ್ ಹೇಳೋದಾದ್ರೆ ಮ್ಯಾಮ್, ಅದ್ರ ಬಗ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮ್ಯಾಮ್, ಈ ನಡುವೆ ನನಗೆ ಗೊತ್ತಿಲ್ಲ, ಸುಮ್ನೆ ಫೇಮಸ್ ಆಗ್ತಾ ಇದಾರೆ ಮ್ಯಾಮ್. ಇವಾಗ ನಾನು 5 years ಇಂದ ಈ ಫೀಲ್ಡ್ ಅಲ್ಲಿ ಇದೀನಿ. ನಾನು 0 followers ಇಂದ ಇವಾಗ ಇಲ್ಲಿಗೆ ಬಂದಿರೋದು ಮ್ಯಾಮ್. ಇವಾಗ ನಿಮ್ಮನ್ನ ಆಕ್ಚುಲಿ ಚೈಲ್ಡ್ಹುಡ್ ಇಂದ ನಾನು ನಿಮ್ಮನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಸ್ಟೇಜ್ ಆಗಿಲ್ಲ. ಇಲ್ಲ ಮ್ಯಾಮ್, ಅಂದ್ರೆ ಲೈಕ್ ನಾನು ಚೈಲ್ಡ್ಹುಡ್ ಅಂದ್ರೆ ಒಂದು 10th ಇಂದ ನೋಡಿದೀನಿ ಮ್ಯಾಮ್ ನಿಮ್ ವಿಡಿಯೋಸ್. ಲೈಕ್ ನಾನ್ ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ ಒಂದು ಇಂಟರ್ವ್ಯೂ ನಲ್ಲಿ ಅಂದ್ರೆ ಅದ್ರಲ್ಲೇ ನನಗೆ ಒಂದು ಪ್ರೌಡ್ ಫೀಲಿಂಗ್ ಇವಾಗ ಬಂದ್ಬಿಟ್ಟಿದೆ ನನಗೆ. ಆಸ್ ಎ ಇನ್ಫ್ಲೂಯೆನ್ಸರ್ ನನ್ನ ಲೈಫ್ ಸೆಟ್ ಆಗಿದೆ ಅಪ್ಪ, ಅಟ್ಲೀಸ್ಟ್ ಇವ್ರು ಗುರ್ತಿಡಿತಾ ಇದಾರೆ ನನಗೆ ಅಂತ. ಸೊ ಆ ಖುಷಿ ಇದೆ ಮ್ಯಾಮ್. ಸುಮ್ನೆ ಇವಾಗ ಕೆಲವೊಂದು ಕಾಮಿಡಿ ರೀಲ್ಸ್ ಗಳು ಮಾಡಿ ವೈರಲ್ ಆಗ್ತಾ ಇದಾರೆ. ಇನ್ ಕೆಲವರು ಹೇಳ್ಬಾರ್ದು ಈ ವರ್ಡ್ಸ್ ಗಳನ್ನ, ಬಟ್ ಅದೇ ಡ್ರೆಸ್ಸಿಂಗ್ ಸೆನ್ಸ್ ಗಳಿಂದಾನು ಸ್ವಲ್ಪ ಜನ ಫೇಮಸ್ ಆಗ್ತಾ ಇದಾರೆ, ಬ್ಯಾಡ್ ವರ್ಡ್ಸ್ ಇಂದ ಫೇಮಸ್ ಆಗ್ತಾ ಇದಾರೆ. ಸರಿಯಾಗಿ ಹಾಡಕ್ ಬರಲ್ಲ ಬಟ್ ಸ್ಟಿಲ್ ಅವರು ಫೇಮಸ್ ಆಗ್ತಾ ಇದಾರೆ. ರಿಯಲ್ ಟ್ಯಾಲೆಂಟ್ ಎಲ್ಲಿದೆ ಮ್ಯಾಮ್ ಈಗಿನ ಕಾಲದಲ್ಲಿ ಆಕ್ಚುಲಿ ವ್ಯಾಲ್ಯೂ? ಬಿಕಾಸ್ ನಾವು ಕಷ್ಟಪಟ್ಟು ಏನೋ ಒಂದು ಕಷ್ಟಪಟ್ಟು ಅಂತ ಅಲ್ಲ, ಕೆಲವೊಂದು ಕಂಟೆಂಟ್ ಗಳನ್ನ ನಾವು ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ತೀವಿ, ಬಟ್ ನಮ್ಗೆ 5 years ಬೇಕಾಯ್ತು 300K ಮಾಡೋದಕ್ಕೆ. ಸೊ ಅವ್ರಿಗೆ ಅನ್ಲಿಮಿಟೆಡ್ ಫಾಲೋವರ್ಸ್ ಬರ್ತಾ ಇದಾರೆ. ಅದ್ರ ಬಗ್ಗೆ ನಿಮಗೆ ಬೇಸರ ಇದೆ? ಹೌದು, ನಿಜ. ಅದಂತೂ ನಿಜ ಮ್ಯಾಮ್, 100% ಶೋರ್. ಓಕೆ. ಇನ್ನ ಒಂದಷ್ಟು ಜನ ಇನ್ಸ್ಟಾಗ್ರಾಮ್ ನಲ್ಲಿ ಒಳ್ಳೆ ಹೆಸರು ತಗೊಳ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಂಟೆಂಟ್ ನ ಮಾಡ್ತಾರೆ. ಬಟ್ ಅವ್ರು ಹೇಳ್ತಾರೆ ಏನಂತ, ನಾವಿಷ್ಟು ನೀಟಾಗಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀವಿ, ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟು ನೀಟಾಗಿರುತ್ತೆ, ಆದ್ರೆ ಯಾಕೆ ಫಾಲೋವರ್ಸ್ ಬರಲ್ಲ, ಯಾಕೆ ಫಾಲೋವರ್ಸ್ ಇಲ್ಲ ಮ್ಯಾಮ್? ಆಕ್ಚುಲಿ ಅನ್ಸಿದ್ಯಾ ನಿಮಗೆ? ಹೌದು ಮ್ಯಾಮ್, ತುಂಬಾ ಸತಿ ಅನ್ಸಿದೆ. ಫಾರ್ ಎಕ್ಸಾಂಪಲ್ ನಾನ್ ಆಕ್ಚುಲಿ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ನ ಫಾಲೋ ಮಾಡ್ತೀನಿ ಮ್ಯಾಮ್. ನಾನೇ ದೊಡ್ಡ ಫೇಮಸ್ ಅನ್ನೋ ಮೈಂಡ್ ಸೆಟ್ ಇಲ್ಲ ನನಗೆ. ಫಾರ್ ಎಕ್ಸಾಂಪಲ್ ಈ ಯೂಟ್ಯೂಬ್ ನಮ್ಮ ಇದ್ರಲ್ಲಿ ಇಂಟರ್ವ್ಯೂ ಅಲ್ಲಿ ಹೇಳ್ಬೇಕು ಅಂದ್ರೆ,
ಸ್ಯಾಮ್ ಗೊತ್ತಾ ನಿಮ್ಗೆ, ಸ್ಯಾಮ್ ಸಮೀರ್ ಅವರು, ವರ್ಷಾ ಕಾವೇರಿ ಅವರು, ವರುಣ್ ಆರಾಧ್ಯ, ಡಾಕ್ಟರ್ ಬ್ರೋ ಅವರು, ಸಾಕಷ್ಟು ಜನ ಇದ್ದಾರೆ. ಲೈಕ್ ಇವರೆಲ್ಲ ಇನ್ಫ್ಲೂಯೆನ್ಸರ್ಸ್. ಡಾಕ್ಟರ್ ಬ್ರೋ ಬಂದ್ಬಿಟ್ಟು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ 0 ಇಂದ ಇಷ್ಟು ಹೆಸರು ಗಳಿಸ್ಬೇಕು ಅಂದ್ರೆ ಅದ್ ನನ್ಗೆ ಗೊತ್ತು ಮ್ಯಾಮ್, ಹೆಂಗೆ ಅವ್ರು ಮಾಡಿರ್ತಾರೆ ಏನು ಅಂತ. ಸೊ ಅವರು ಅನ್ಕೊಂಡಿರ್ತಾರೆ ಒಂದ್ ಸ್ಟೇಜ್ ಅಲ್ಲಿ, ಏನಪ್ಪ ಇಷ್ಟೊಂದೆಲ್ಲ ನಾವು ಕಂಟೆಂಟ್ ಮಾಡಿದ್ರು ಯಾರು ಫಾಲೋ ಮಾಡ್ತಾ ಇಲ್ಲ. ಆಕ್ಚುಲಿ ಮೇ ಬಿ ಇಟ್ ಟೇಕ್ಸ್ ಟೈಮ್ ಟು ಗೆಟ್ ದಿ ರಿಯಲ್ ಟ್ಯಾಲೆಂಟ್ ಔಟ್ ಅನ್ಸುತ್ತೆ ಮ್ಯಾಮ್ ಆಕ್ಚುಲಿ. ಓಕೆ, ಒಂದಷ್ಟು ಜನ ಏನಂತ ಮಾತಾಡ್ಕೊಳ್ತಾರೆ ಅಂದ್ರೆ, ನಾವ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಮಾಡೋರ್ನ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಯಾರು ಮಾಡ್ತಾರೆ ಅವ್ರನ್ನ, ಇವ್ರನ್ನ ಯಾರು ಮದ್ವೆ ಮಾಡ್ಕೊಂತಾರೆ ಇವರು, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಆಡ್ತಿರ್ತಾರೆ ನೋಡು, ಇವ್ರನ್ನೆಲ್ಲ ಯಾರು ಮದ್ವೆ ಆಗ್ತಾರೆ ಫ್ಯೂಚರ್ ಅಲ್ಲಿ ಅಂತ ಅಂತಾರೆ. ಬಟ್ ಇವತ್ತು ಒಳ್ಳೆ ಕಂಟೆಂಟ್ ಮಾಡೋರಿಗೂ, ಗುಡ್ ಅಥವಾ ಬ್ಯಾಡ್ ಎರಡೂ ಕಂಟೆಂಟ್ ಮಾಡೋರಿಗೂ ಇದನ್ನೇ ಹೇಳ್ತಾರೆ. ಬಟ್ ಬ್ಯಾಡ್ ಕಂಟೆಂಟ್ ಮಾಡೋರಿಗೆ ಹೇಳಿ, ಬಟ್ ಈ ಒಳ್ಳೊಳ್ಳೆ ಕಂಟೆಂಟ್, ಈಗ ನಾನು ಹೇಳ್ದಂಗೆ ನೀವೇ ಹೇಳೋದ್ರಿ, ಇಂಥ ಒಳ್ಳೊಳ್ಳೆ ಕಂಟೆಂಟ್, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಎಲ್ಲದೂ ಅಲ್ಟಿಮೇಟ್ ಆಗಿರುತ್ತೆ, ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಹೇಳಿದ್ರಿ. ಸೊ ಯಾರು ಇವ್ರನ್ನ ಮದ್ವೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ಮ್ಯಾಮ್? ನಾವು ಮನುಷ್ಯರೇ, ಫಸ್ಟ್ ಅದನ್ನ ಅವ್ರು ತಿಳ್ಕೊಬೇಕು. ನಾವು ಹ್ಯೂಮನ್ ಬೀಯಿಂಗ್ಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವ್ ಹೇಳಿರೋ ವಾಕ್ಯಗಳನ್ನ ಅಂದ್ರೆ ಸೆಂಟೆನ್ಸ್ ಗಳನ್ನ ಎಷ್ಟೋ ಜನ ನನ್ಗೆ ಹೇಳಿದ್ದಾರೆ. ಅಂದ್ರೆ ನನಗೆ ಎಷ್ಟೋ ಜನ ಕಾಲೇಜ್, ಇವಾಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮ್ಯಾಮ್, ಇಡೀ ಕಾಲೇಜ್ ಗೊತ್ತು ನಾನು ಇನ್ಫ್ಲೂಯೆನ್ಸರ್ ಅಂತ. ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ, ಇವಳಿಗೆ ಆಟಿಟ್ಯೂಡ್ ಜಾಸ್ತಿ, ಫಸ್ಟ್ ಆ ವರ್ಡ್ ಬರುತ್ತೆ, ಅದಾದ್ಮೇಲೆ ಇವ್ಳು ಮಾತಾಡಿಸ್ತಾಳೋ ಇಲ್ವೋ, ಅವ್ರು ಬಂದ್ ಮಾತಾಡ್ಸಿದ್ರೆ ಅಲ್ವಾ ನಾವು ಮಾತಾಡೋದಕ್ಕಾಗೋದು. ಸೊ ಅದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಆಕ್ಚುಲಿ ಮೆಚುರಿಟಿ ಇರ್ಬೇಕು ಅವ್ರಿಗೆ. ಸೊ ಎಲ್ರೂ ಹಾಗೆ ಇರಲ್ಲ ಅನ್ನೋ ತರ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಇಂಡಸ್ಟ್ರಿನಲ್ಲೇ ಎಷ್ಟೋ ಹೀರೋಸ್ಗಳಿದ್ದಾರೆ, ಅವ್ರ ಜೊತೆ ನಾವು ಒಂದ್ಸತಿ ಮಾತಾಡ್ದಾಗ್ಲೇ ಗೊತ್ತಾಗೋದು ಅವ್ರು ಹೇಗೆ ಏನು ಅಂತ. ಸೊ ಟಿವಿನಲ್ಲಿ ಇಲ್ಲ ಮೊಬೈಲ್ ಅಲ್ಲಿ ನೋಡಿದ ತಕ್ಷಣ ಅವ್ರು ಹೀಗೆ ಅನ್ನೋ ಜಡ್ಜ್ ಮಾಡೋದು ತುಂಬಾ ಆಕ್ಚುಲಿ ತಪ್ಪು. ಓಕೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ? ಈ ಕರೆಂಟ್ಲಿ 300K ಇದೆ. 300K. ಇನ್ಸ್ಟಾಗ್ರಾಮ್ ಬಿಟ್ಟು ಬೇರೆ ಯೂಟ್ಯೂಬ್ ಆಕ್ಚುಲಿ ಮಾಡ್ತಾ ಇದ್ದೆ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಯ್ತು. ಎಜುಕೇಶನ್ ಪ್ಲಸ್ ಮೆಡಿಕಲ್ ಓದೋ ಟೈಮಲ್ಲಿ ತುಂಬಾ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ಬೋದು. ಒಂದೊಂದ್ಸತಿ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ಅಪ್ಪ ಅಮ್ಮೆಯಿಂದ ಕಾಲ್ಸ್ ಗಳು ಬರುತ್ತೆ, ಇದರಿಂದ ಮೇ ಬಿ ನೀನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇದೀಯಾ ಅನ್ನೋ ಕಾರಣದಿಂದ ಸ್ವಲ್ಪ ಯೂಟ್ಯೂಬ್ ಸ್ವಲ್ಪ ಸ್ಟಾಪ್ ಮಾಡಿದೀನಿ. ಬಟ್ ಐ ವಿಲ್ ಬ್ಯಾಕ್ ಅಷ್ಟೇ, ಐ ವಿಲ್ ಬಿ ಬ್ಯಾಕ್ ಸೂನ್. ಓಕೆ, ಅದೇ ಮನೇಲಿ ಈಗ ಅಮ್ಮ ತಲೆ ನೋವ್ತಿದೆ, ಅಮ್ಮ ಹೊಟ್ಟೆ ನೋವ್ತಿದೆ, ಅದರಿದ್ರ ಫೋನ್ ನ ಫಸ್ಟ್ ಸೈಡ್ ಇಡು, ಎಲ್ಲ ಸರಿ ಹೋಗುತ್ತೆ. ಕಾಮನ್ ಡೈಲಾಗ್ ಮ್ಯಾಮ್, ಫಾರ್ ಶೋರ್ ಕಾಮನ್ ಡೈಲಾಗ್. ನಮ್ಮಮ್ಮನೇ ಹಿಂಗೆ ಅನ್ಕೊಂಡ್ಬಿಟ್ಟಿದೆ, ಬಟ್ ಎಲ್ಲರೂ ಹಂಗೆ. ಎಲ್ಲ ಅಮ್ಮಂದಿರು ಹಿಂಗೆ, ಅದಿಲ್ಲ ಆದ್ರೆ ಅದು ಅಮ್ಮ ಆಗಕ್ ಸಾಧ್ಯನೇ ಇಲ್ಲ. ಅಮ್ಮ ಹಿಂಗೆ ಹೇಳ್ಬೇಕು, ಅಮ್ಮ ಹೊಟ್ಟೆ ನೋವ್ತಿದೆ, ಅಮ್ಮ ನನಗೆ ಕಾಲ್ ನೋವ್ತಿದೆ, ಆ ಫೋನ್ ದರಿದ್ರ ಫೋನ್ ಫಸ್ಟ್ ತೆಗೆದು ಸೈಡಿಗೆ ಇಡು, ಎಲ್ಲಾ ಸರಿ ಹೋಗುತ್ತೆ. ಅಮ್ಮ ಊಟ ಸೇರ್ತಿಲ್ಲ, ಎಲ್ಲದಕ್ಕೂ ಇದೆ ಆನ್ಸರ್. ಅದನ್ನ ಹೇಳ್ಲಿಲ್ಲ ಅಂದ್ರೆ ಅಮ್ಮಂದಿರ ಅನ್ನಿಸ್ಕೊಳ್ಳಲ್ಲ, ಆ ಪಟ್ಟಕ್ಕೆ ಅದು ಸರಿ ಅನ್ಸಲ್ಲ. ಹಿಂಗೆ ಹೇಳಿದ್ರೆ ಅವ್ರ ಅಮ್ಮ. ಓಕೆ, ನಿಮ್ಮ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದನ್ನೆಲ್ಲ ನೋಡಿ, ಏನಪ್ಪ ಈ ಹುಡುಗಿ ಡಾಕ್ಟರ್ ಓದ್ತಿದೆ, ಈ ನೋಡಿದ್ರೆ ರೀಲ್ಸ್ ಮಾಡ್ಕೊಂಡಿದೆ, ಈ ತರ ಎಲ್ಲ ಮಾತು ಬಂದಾಗ ಮ್ಯಾಮ್ ಮೇ ಬಿ ರಿಲೇಟಿವ್ಸ್ ಮಾತಾಡ್ಬೋದೇನೋ. ಮನೇಲಿ ಮುಂದೆ ಯಾರು ಮಾತಾಡಲ್ಲ, ನಮ್ಮ ಮುಂದೆ ಮಾತಾಡಲ್ಲ, ಬಟ್ ಹಿಂದೆ ಮಾತಾಡಿರ್ಬೋದೇನೋ. ಸಿ ಮ್ಯಾಮ್, ಇವಾಗ ನಾವು ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ನನ್ ಕರ್ತವ್ಯ ಏನು, ಓದ್ಬೇಕು, ಪಾಸ್ ಆಗ್ಬೇಕು, ಅದ್ ನಾನ್ ಮಾಡ್ಕೊಡ್ತಾ ಇದೀನಿ ಮನೆಯವ್ರಿಗೆ. ಸೊ ಇದೊಂದು ಒಂದು ಹಾಬಿ ಮ್ಯಾಮ್, ನಂಗೆ ಚಿಕ್ಕ ವಯಸ್ಸಿಂದ ನಂಗೆ ಅದು ಬೈ ಬ್ಲಡ್ ಬಂದ್ಬಿಟ್ಟಿದೆ. ನನಗೆ ಉದ್ಯಮ ಮ್ಯೂಸಿಕ್ ಅಲ್ಲಿ 6 o'clock ಆಗಿದ ತಕ್ಷಣ ಆನ್ ಮಾಡ್ಬಿಟ್ಟು ಅವ್ರು ಹೆಂಗ್ ಸ್ಟೆಪ್ಸ್ ಗಳು ಮಾಡ್ತಾರೆ ಅದನ್ನ ಕಲ್ತ್ಕೊಂಡ್ ಬೆಳ್ದಿರೋಳು ನಾನು. ಯಾವ್ದೇ ಒಂದು ಡ್ಯಾನ್ಸ್ ಇದಕ್ಕೆ ಪ್ರಾಕ್ಟೀಸ್ ಮಾಡಿಲ್ಲ, ಇಲ್ಲ ಕ್ಲಾಸಸ್ಗೆ ಹೋಗಿಲ್ಲ. ಸೊ ಅದು ಬೈ ಬರ್ತ್ ಬಂದಿದೆ. ನಾ ಆಕ್ಚುಲಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಚುಲಿ ಫೇಮಸ್ ನಮ್ಮ ಸ್ಕೂಲಲ್ಲಿ. ಸೊ ತುಂಬಾ ಇಂಟ್ರೆಸ್ಟ್ ಇದೆ ನಂಗೆ ಡ್ಯಾನ್ಸ್ ಆಕ್ಟಿಂಗ್ ಮೇಲೆ. ಸೊ ಆತರ. ಓಕೆ, ಈ ಡ್ಯಾನ್ಸ್ ಆಕ್ಟಿಂಗ್ ಮೇಲೆಲ್ಲ ಇಂಟ್ರೆಸ್ಟ್ ಇರೋರು ಯಾವ್ದಾದ್ರು ಈಸಿ ಸಬ್ಜೆಕ್ಟ್ ಯಾವ್ದಾದ್ರು ತಗೊಳ್ತಾರೆ, ಅಯ್ಯೋ ಇದನ್ನ ಓದ್ಕೊಂಡ್ಬಿಟ್ಟು ಹೆಂಗಾದ್ರು ಆಕ್ಟಿಂಗು ಡ್ಯಾನ್ಸ್ ಇದನ್ನ ಬಿಲ್ಡ್ ಮಾಡ್ಕೊಳ್ಳೋಣ ಅಂತ. ನೀವ್ ಅದ್ ಹೆಂಗೆ ಡಾಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡು? ಆಕ್ಚುಲಿ ಅದೊಂದು ದೊಡ್ಡ ಕತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಗೂಗ್ಲಿ ಮೂವಿ ಗೊತ್ತಾ? ಗೊತ್ತು. ನನ್ಗೆ ಸರ್ ಅಂತ ಇಷ್ಟ ಅಂತ ನಾನು ಹೇಳಿದೆ. ಸೆಕೆಂಡ್ PUC ಆಗ್ತಾನೆ ಮುಗ್ದಿತ್ತು. ನಾನು ಕೊರೋನಾ ಬ್ಯಾಚ್ ಮ್ಯಾಮ್, ಕೊರೋನಾ ಇಂದ ಪಾಸ್ ಆದವಳು ನಾನು. ಸೆಕೆಂಡ್ PUC ಪಾಸ್ ನಾನು. CET ನೀಟ್ ಬರೀಲೇಬೇಕಿತ್ತು ಆಸ್ ಯೂಶುವಲ್ ಆಗಿ. ಸೊ ನಾನು ಈ ಸ್ವಾತಿ ಅನ್ನೋ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬಿಟ್ಟಿದೆ. ಸೊ ಅವ್ರು ಮೆಡಿಕಲ್ ಸ್ಟೂಡೆಂಟು. ಸೊ ಶರತ್ ಬಂದ್ಬಿಟ್ಟು ಅಂದ್ರೆ ಲೈಕ್ ಗೂಗ್ಲಿ ಫಿಲಿಮ್ ಅಲ್ಲಿ ಶರತ್ ಪಾತ್ರ ಮಾಡ್ತಾ ಇದ್ರು ಯಶ್ ಸರ್. ಅವ್ರು ಬಂದ್ಬಿಟ್ಟು ಇಂಜಿನಿಯರಿಂಗ್ ಸ್ಟೂಡೆಂಟು. ಅದ್ರಲ್ಲಿ ನಾನು ಸ್ವಲ್ಪ ಆಕ್ಚುಲಿ ಇನ್ವಾಲ್ವ್ಮೆಂಟ್ ತಗೊಂಡು ನಾನು ಮೆಡಿಕಲ್ ಮಾಡ್ಬೇಕು ಅನ್ನೋದೊಂದಿತ್ತು. ಆಕ್ಚುಲಿ ನೀಟ್ ಅಲ್ಲಿ 1,00,000 ದಾಟ್ಬಿಟ್ಟಿದೆ ಮ್ಯಾಮ್ ರ್ಯಾಂಕಿಂಗ್ಸ್. ನಂಗೆ ನೀಟಲ್ಲಿ ಸೀಟೇ ಸಿಕ್ಕಿಲ್ಲ ಆಕ್ಚುಲಿ. ಸೊ CET ಬರ್ದು ಅದ್ರ ಮೇಲೆ ನಾನು ಫಿಸಿಯೋಥೆರಪಿ ಮಾಡ್ತಾ ಇರೋದು. ಓಕೆ, ಮನೆಯವರೆಲ್ಲ ನೀವು ಈ ತರ ಒಂದು ಈ ರೀಲ್ಸ್ ವಿಡಿಯೋಸ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡು ಕೂಡ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೂ ಕೂಡ ಸಡನ್ ಆಗಿ ನಾನು ಈ ತರ
ಡಾಕ್ಟರ್ ಓದ್ತೀನಿ ಹ್ಮ್. ಅಂತಂದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ಅವ್ರಿಗೆ ಇಷ್ಟ ಇತ್ತ ಇದು, ಅಥವಾ ನೀವು ಇಷ್ಟಪಟ್ಟು ಡಾಕ್ಟರ್ ಆಗ್ಬೇಕು ಅಂತ ಹೋಗಿ? ಇಲ್ಲ ಮ್ಯಾಮ್, ಅವ್ರಿಗೆ ನಮ್ಮ ಅಪ್ಪ ಅಮ್ಮಗೆ ಆಕ್ಚುಲಿ ಎಜುಕೇಶನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನ ನೀನ್ ಓದ್ಬೇಕಾ ಓದು ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಮನೆಯಲ್ಲಿ. ಹ್ಮ್. ಬಟ್ ಆಲ್ ಡಿಪೆಂಡ್ಸ್ ಆನ್ ಮೀ, ನಾನು ಹೇಗೆ ಮಾರ್ಕ್ಸ್ ತೆಗಿತೀನಿ ಹ್ಮ್. ಅಂಡ್ ಮುಂದೆ ನಾನು ಹೆಂಗ್ ಇಂಟ್ರೆಸ್ಟ್ ತೋರಿಸ್ತೀನಿ ಅನ್ನೋದ್ರ ಮೇಲೆ. ಬ್ಯಾಲೆನ್ಸ್ ಮಾಡೋದು ಹೌದು. ಈಸಿನಾ ಕಷ್ಟನಾ? ಕಷ್ಟ ಮ್ಯಾಮ್, ತುಂಬಾ ಕಷ್ಟ. Okay. ತುಂಬಾ ಕಷ್ಟ ಮ್ಯಾಮ್. ಆಕ್ಚುಲಿ ನೀವು ಒಂದು ಹುಡುಗಿಯಾಗಿ ನಿಮ್ಗೂ ಗೊತ್ತಾಗ್ಬೋದು, Yes. ಮೂಡ್ ಸ್ವಿಂಗ್ಸ್ ಗಳು ಜಾಸ್ತಿನೇ ಇರುತ್ತೆ. ಹ್ಮ್. ಸೊ ಸಿಚುವೇಶನ್ಸ್ ಪ್ರಕಾರ ನಾವು ಹ್ಯಾಂಡಲ್ ಮಾಡ್ಬೇಕು. ಇವಾಗ ಒಂದು ಶೂಟ್ಗೆ ಹೋದಾಗ ಸಖತ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ಅವ್ರ ಮುಂದೆ ನಾವು ಚೆನ್ನಾಗಿ ಸ್ಮೈಲ್ ಮಾಡ್ಬೇಕು, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಮಾತಾಡ್ಬೇಕು, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು, ಒಳ್ಳೆ ಕಂಟೆಂಟ್ ಹುಡುಕ್ಬೇಕು. ಇನ್ನ ಕಾಲೇಜಿಗೆ ಬಂದ್ರೆ ಫ್ರೆಂಡ್ಸ್ ನ ಮ್ಯಾನೇಜ್ ಮಾಡ್ಬೇಕು, ಇನ್ನ ಲೆಕ್ಚರರ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಹ್ಮ್. ಮಾರ್ಕ್ಸ್ ನ ಮೇಂಟೈನ್ ಮಾಡ್ಬೇಕು, ಹ್ಮ್. ಹಾಗೆ ಒಂದ್ ಲೆವೆಲ್ನು ಇಟ್ಕೊಬೇಕು. ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿನೇ ಕಷ್ಟ ಇದೆ. ಓಕೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನೋಡಿದೆ ನಾನು. ಹಬ್ಬದ ದಿನ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದು, ಹಾ. ಅಡಿಗೆ ಮಾಡ್ತಾ ಇರೋದು. ಅದು ರೀಲಿಗ ಅಥವಾ ನಿಜವಾಗ್ಲೂ ಅಡಿಗೆ ಮಾಡ್ತೀರಾ? ಇಲ್ಲ ಮ್ಯಾಮ್, ನನ್ಗೆ ಅಡ್ಗೆ ಬರಲ್ಲ. ಬಟ್ ನೋಡಿ, ಇಲ್ಲ ಇಲ್ಲ, ತಿಳ್ಕೊಳ್ಳಿ. ಆಕ್ಚುಲಿ ಅಡ್ಗೆ ಬರಲ್ಲ. ಬರಲ್ಲ. ಹಾ. ಆದ್ರೆ ಇನ್ಸ್ಟಾಗ್ರಾಮ್ ರೀಲ್ಸಿಗೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಚಂದ ನಾನು ಸೀರೆ ಉಡ್ಕೊಂಡು ಮಲ್ಗೆ ಹೋಗಿ ಮುಡ್ಕೊಂಡು ಅಡಿಗೆ ಮನೇಲಿ ಒಂದು ತಟ್ಟುತ್ತಾ ಇದಾರೆ. ನಾನು ಅದು ನೋಡಿ ಹುಡ್ಗಿ ಪರವಾಗಿಲ್ಲ, ಗ್ರೇಟ್, ಅಡಿಗೆ ಎಲ್ಲ ಈಗಲೇ ಚೆನ್ನಾಗಿ ಮಾಡೋದ್ ಕಲ್ತ್ಕೊಂಡಿದ್ದಾರೆ. ಅದ್ರಲ್ಲೂ ಗಂಡನ್ನ ಬೇರೆ ಫಾಲೋ ಮಾಡ್ತೀನಿ ಅಂದಾಗ ಅನ್ಕೊಂಡ್ಬಿಟ್ಟೆ ಗಂಡನಿಗೆ ಒಳ್ಳೆ ಭರ್ಜರಿ ಊಟ ಅಂತ. ಇಲ್ಲ ಮ್ಯಾಮ್, ನಾನು ಒಂದು ಕಮಿಟ್ಮೆಂಟ್ ಅಂತ, ಇವಾಗ ಮದ್ವೆ ಅನ್ನೋ ಒಂದು ಸಂಬಂಧ ಬಂದ್ರೆ ನಾನು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿನೇ ಇರುತ್ತೆ ಮ್ಯಾಮ್. ಅಂದ್ರೆ ಹೆಂಗೆ ಅಂದ್ರೆ ಈಗಿನ ಕಾಲದಲ್ಲಿ ಹುಡುಗಿರಿದ್ದಾರೆ, ಹ್ಮ್. ಏನಂತಾರೆ, ಟೈಪ್ಸ್ ಆಫ್ ರಿಲೇಶನ್ಶಿಪ್ಸ್ ಇದೆ. ಹ್ಮ್. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ. ಈಗ ಜೆನ್ಸಿ ಕಿಡ್ಸ್, ಆಸ್ ಎ ಜೆನ್ಸಿ ಕಿಡ್ ನನಗೆ ಎಷ್ಟು ಟೈಪ್ಸ್ ಆಫ್ ರಿಲೇಶನ್ಶಿಪ್ಸ್ ಇದೆ, ಅದ್ರ ಮೇಲೆ ನನಗೆ ಯಾವ್ದೂ ನಂಬಿಕೆ ಇಲ್ಲ. ಓಕೆ, So ನಾನು ನನಗೆ- ಸ್ವಲ್ಪ ಓಲ್ಡ್ ಮಾಡೆಲ್ ಅನ್ಸುತ್ತೆ. ನನ್ ಬಗ್ಗೆ ಆಕ್ಚುಲಿ ಬೆಂಚಿಂಗ್ ಅನ್ನೋದಿದೆ, ಏನೇನೋ ಇದೆ ಮ್ಯಾಮ್. ಆಕ್ಚುಲಿ ಜೆನ್ಸಿ ಕಿಡ್ಸ್ ಗಳಿಗೆ ಅರ್ಥ ಆಗುತ್ತೆ ಇವಾಗ ನೋಡೋರ್ಗೆ. ಸೊ ಸಾಕಷ್ಟು ಟೈಪ್ಸ್ ಆಫ್ ರಿಲೇಶನ್ಶಿಪ್ಸ್ ಇದೆ. ಸೊ ನಾನು ನಮ್ಮ ಪಪ್ಪ ಮಮ್ಮಿನ ನೋಡ್ಕೊಂಡು ಬೆಳೆದಿರೋಳು. ನಮ್ಮ ಪಪ್ಪ ಮಮ್ಮಿದೆ ಒಂದು ಉದಾಹರಣೆ ಕೊಡ್ತೀನಿ, ಚಿಕ್ಕದೊಂದು. ನಮ್ಮ ಪಪ್ಪ ಏನಾದ್ರು ಲೇಟ್ ಆಗಿ ಬಂದ್ರೆ ನೈಟು ಮಮ್ಮಿ ಕೋಪ ಮಾಡ್ಕೊಂಡಿರ್ತಾರೆ, ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರ ಫೇವ್ರೆಟ್ ಫುಡ್ ಪ್ರಿಪೇರ್ ಮಾಡಿ ನನಗೆ ಕೊಡ್ತಾ ಇರ್ತಾರೆ, ಹೋಗಿ ಕೊಡು ಹೋಗು ಅಂತ. ಆ ಒಂದು ಪ್ರೀತಿ ನಡುವೆ ನಾನು ಬೆಳೆದಿರೋಳು ಮ್ಯಾಮ್. ಸೊ ಟ್ರೂ ಲವ್ಗೆ ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀನಿ, ಹಾಗೆ ಟ್ರೂ ಲವ್ ತೋರಿಸ್ತೀನಿ. ಸೊ ಅಡ್ಗೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಏರುಪೇರಿದೆ, ಬಟ್ ಕಲ್ತ್ಕೊಂತ ಇದ್ದೀನಿ. ಮೈ ಗಾಡ್, ಈ ತರ ಎಲ್ಲ ಒಂದು ವಿಚಾರಗಳು ನಮ್ಮ ಹತ್ರಕ್ಕೆ ಬಂದಿಲ್ಲ. ಇದೆಲ್ಲ ಮುನ್ನೆಲೆ ಬಂದ್ಬಿಟ್ಟಿದೆ. ನಾವು ಸಖತ್ ಓಲ್ಡ್ ಅನ್ಸುತ್ತೆ, ನಾವು ಓಲ್ಡ್ ಆಗ್ಬಿಟ್ಟಿದೀವಿ. ನನಗೆ ಏನದು ಎಂತ ಕಿಡ್ಸ್, ಜೆನ್ಸಿ ಕಿಡ್ಸ್. ಮೈ ಗಾಡ್ ದೇವ್ರೆ, ಇದೆಲ್ಲ ಕೇಳಿ ಇನ್ನು ನಾನು ಇಲ್ಲೇ ಇದ್ದೀನಲ್ಲ. ಇದ್ರ ಬಗ್ಗೆ ಎಲ್ಲ ಗೂಗಲ್ ಮಾಡ್ಬೇಕು, ತಿಳ್ಕೊಬೇಕು. ಆಮೇಲೆ ಅರ್ಧ ಗಂಟೆ ಸಿಕ್ಕಿ ಆಯ್ತಾ? ಶೋರ್ ಮ್ಯಾಮ್. ಓಕೆ, ಒಬ್ರೇನಾ? ಅಕ್ಕ, ತಂಗಿ, ತಮ್ಮ? ಇಲ್ಲ ಮ್ಯಾಮ್, ಸಿಬ್ಲಿಂಗ್ ಇದಾರೆ. ನನ್ನ ತಂಗಿ ಇದ್ದಾಳೆ, ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅವರು ರೀಲ್ಸ್ ಮಾಡ್ತಾರಾ? ಇಲ್ಲ, ಡೆಡ್ ಆಪೋಸಿಟ್ ಮ್ಯಾಮ್. ಅನ್ಕೊಂಡೆ ಯಾಕಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಯಾವ್ದ್ರಲ್ಲೂ ಒಂದ್ ವಿಡಿಯೋದಲ್ಲೂ ಯಾರ ಜೊತೆ ಕಾಣಿಸ್ತಿಲ್ಲ. ಅನ್ಕೊಂಡೆ. ತುಂಬಾ ಆಕ್ಚುಲಿ ರೇರ್ ಕಾಣಿಸ್ಕೊಳ್ಳೋದು ಫೋನ್ ಅಲ್ಲ ಕ್ಯಾಮ್ರಾ ಮುಂದೆ. ಸೊ ತುಂಬಾನೇ ಅವಳು ಡಿಫ್ರೆಂಟ್, ಫುಲ್ 90s ಮಾಡೆಲ್ ಅವಳು. ಓಕೆ, ಸೊ ಆತರ ಬರಲ್ಲ ಇನ್ಸ್ಟಾಗ್ರಾಮ್ ಇಲ್ಲ, ರೀಲ್ಸ್, ಅವ್ಳಿಗೆ ಬರೀ interest ಓದು ಇಲ್ಲ. ಕೆಲಸ ಮಾಡು ಹೌದು, ಅಷ್ಟೇ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಓಕೆ, ತಾವ್ ಮನೇಲಿ ಕೆಲಸ ಏನೆಲ್ಲ ಮಾಡ್ತೀರಾ? ಸೊ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು ತುಂಬಾನೇ ತಪ್ಪಾಗ್ಬಿಡುತ್ತೆ, ಬಿಕಾಸ್ ಮಮ್ಮಿ ಇದನ್ನ ನೋಡ್ತಾ ಇದ್ರೆ ಅವರೇ ಹೊಡಿತಾರೆ ಮನೆಗೆ ಬಂದ್ರೆ. ಸೊ ಮ್ಯಾಮ್, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಂದ್ರೆ ಮನೆಯಲ್ಲಿ ಹೆಂಗ್ ಬೆಳ್ಸಿದಾರೆ, ಅವ್ನ್ ಕೆಲಸ ಮಾಡಕ್ ಹೋಗ್ತೀನಿ, ಇವತ್ತು ಇರ್ತೀರಾ ಮ್ಯಾಮ್, ನೆಕ್ಸ್ಟ್ ಮದ್ವೆ ಆದ್ಮೇಲೆ ಅದೆಲ್ಲ ಕಾಮನ್, ನೀವು ಮಾಡ್ಬೇಡಿ ಅವರೇ ಅಂತಾರೆ. ಇನ್ನು ನಮ್ಮ ರಿಲೇಟಿವ್ಸ್ ಬಂದಾಗ ಇವಳು ಏನು ಕೆಲ್ಸನೇ ಮಾಡಲ್ಲ ಅನ್ನೋದು ಒಂದು ಕಂಪ್ಲೇಂಟ್ಸ್ ಗಳು ರೇಸ್ ಆಗುತ್ತೆ. ಬಟ್ ಆದ್ರೆ ನನಗೆ ಅನ್ಸುತ್ತೆ, ನನಗೆ ಅಂದ್ರೆ ಈಗ ನೀವು ಅದೇನೋ ಎಂತ ಕಿಡ್ಸ್ ಅಂತಂದ್ರಿ, ಜೆನ್ಸಿ ಕಿಡ್ಸ್ ಸಖತ್ ಮುಂದೆ ಬಂದ್ಬಿಟ್ಟಿದೀರಾ. ನಾವ್ ಇನ್ನೂ ಸಖತ್ ಹಿಂದೆ ಇದೀವಿ. ಬಟ್ ನಾವ್ ಹಿಂದೆ ಇದ್ರು ಕೂಡ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಹೆಣ್ಮಕ್ಳಂದ್ರೆ ಈ ಕೆಲ್ಸಗಳನ್ನ ಕಲ್ತಿರ್ಬೇಕು ಅಥವಾ ಮಾಡ್ಬೇಕು. ನೋ, ಆತರ ಎಲ್ಲ ಎಲ್ಲೂ ಇಲ್ಲ. ಹೌದು, ಮನೆ ಅಂತ ಬಂದಾಗ ಮನೇಲಿರೋ ಪ್ರತಿಯೊಬ್ರು ಕೂಡ ಮನೆ ಹೌದು, ಕರ್ತವ್ಯ, ನಿಜ. ಕುಕ್ ಆಗಿರ್ಬಹುದು, ಕ್ಲೀನಿಂಗ್ ಆಗಿರ್ಬಹುದು, ಎಲ್ಲರೂ ಮಾಡ್ಬೇಕು. ಹೌದು. ಹಂಗಂತ ಹೇಳ್ಬಿಟ್ಟು ಮನೇಲಿ ನಮ್ಮಲ್ಲಿ ಡಾಗಿ ಇದೆ, ನಮ್ಮಲ್ಲಿ ಡಾಗಿ ಮಾಡಲ್ಲ, ನಮ್ಮಲ್ಲಿ ಒಂದು 2 ತಿಂಗಳು ಮಗು ಇದೆ ಅಂಬೇಕಾಲ ಅಲ್ಲ, ಮನೇಲಿ ಇರೋರ್ ಎಲ್ಲರ ಜವಾಬ್ದಾರಿ ಆ ಮನೆದಾಗಿರುತ್ತೆ. ಹೌದು. ಈಗ ನಿಮ್ಮ ಅಮ್ಮ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಅಂತ ಹೇಳಿದ್ರಿ, ಬೇಡ ಬಿಡಮ್ಮ ಅಂದ್ರೆ ಅವ್ರದ್ದೇನ್ ಸ್ಟೇಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ ತವ್ರ ಮನೇಲಿ ಅಮ್ಮನ ಮನೇಲಿ ಇರೋರ್ಗು ನೆಮ್ಮದಿಯಾಗಿರೋ, ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲ ಇರುತ್ತೆ. ಅದು ಅಮ್ಮ, ಎಲ್ಲಾ ಅಮ್ಮಂದಿರು ನಾರ್ಮಲ್ ಆಗಿ, ಪಾಪ ನಾನು ಓಲ್ಡು, ಅಮ್ಮನೂ ಓಲ್ಡ್ ಆಗಿರೋದ್ರಿಂದ ಅದ್ ಗುಡ್ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್ ಸ್ಟೇಟ್ಮೆಂಟ್. ಅಟ್ ಪ್ರೆಸೆಂಟ್ ಜನರೇಷನ್ ನಲ್ಲಿ, ಹಿಂದೆ ಎಲ್ಲ ಹೆಂಗಿತ್ತು ಅಂತಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆ. ಆಕ್ಚುಲಿ ಮ್ಯಾಮ್, ನನ್ಗೆ ಲೈಫ್ ಏನಂತ ಗೊತ್ತಾಗಿದ್ ಬ್ಯಾಂಗ್ಳೂರ್ ಬಂದ್ಮೇಲೆ. ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದ್ದಾರೆ. ಅಟ್ ಎ ಟೈಮ್ ಒಂದು ಹಾಸ್ಟೆಲ್ ಸೇರಿಸ್ತಾರೆ, ನನ್ ಕೆಲ್ಸ ನಾನ್ ಮಾಡ್ಕೊಬೇಕು. ಒಂದು
ಇವಾಗ ಪಪ್ಪ ಇಷ್ಟ ಅಮೌಂಟ್ ಅಂತ ಹಾಕಿರ್ತಾರೆ, ಅಷ್ಟ್ರಲ್ಲೇ ಮ್ಯಾನೇಜ್ ಮಾಡ್ಬೇಕು. ಮಾಡ್ಬೇಕು, ಬಟ್ yes. ನನಗೆ ಅಲ್ಲಿ ಏನೋ ಇಷ್ಟ ಇರುತ್ತೆ ಔಟ್ಫಿಟ್, ಅಯ್ಯೋ ಅಪ್ಪ ಹಾಕಿರೋದು ಇಷ್ಟ, ಇನ್ನು ಅಪ್ಪಗೆ ಹೆಂಗ್ ಕೇಳಕ್ ಆಗುತ್ತೆ, ಬೇಜಾರ್ ಮಾಡ್ಕೊಂತಾರೇನೋ ಅನ್ನೋದೊಂದು. ಅಂಡ್ ಪೇರೆಂಟ್ಸ್ ವ್ಯಾಲ್ಯೂ ಅಂತೂ ಒಂದು ಲೆವೆಲ್ ಅಲ್ಲಿ ಅರ್ಥ ಗೊತ್ತಾಗುತ್ತೆ. ಅದೇ ನಾನು ತುಂಬಾ ಜನ ನೋಡಿದೀನಿ, ಅಪ್ಪ ಅಮ್ಮನ ಜೊತೆನೆ ಮುದ್ದಾಗಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಸಖತ್ ಮುದ್ದಾಗಿ ಬೆಳೆದ್ ಬಿಡ್ತಾರಲ್ಲ, ಅವ್ರಿಗೆ ಫ್ಯೂಚರ್ ಅಲ್ಲಿ ಪಾರ್ಟ್ನರ್ ಬಂದಾಗ ತಗೊಳಕ್ ಆಗಲ್ಲ. ಹೌದು. ಸೊ ಅದಿಲ್ದಾಗ ಗುಡ್. ಈ ತರ ನಾವು ಬೆಂಗಳೂರಿಗೆ ಬಂದು ಒಂದ್ ಹಾಸ್ಟೆಲ್ ಅಲ್ಲಿ ಇದ್ದು ಅವ್ರು ಕೊಡೋದನ್ನ ಬಾಯಿ ಮುಚ್ಕೊಂಡು ಅಲ್ಲೇ ಅಮ್ಮ ಅಂದ್ರೆ ನಾ ಊಟ ಮಾಡಲ್ಲಮ್ಮ ನಂಗೆ ಇದ್ ಬೇಡ ಅಂದಿದ ತಕ್ಷಣ ಅಯ್ಯೋ ಮೊಟ್ಟೆ ಹಾಕೊಡ್ತೀನಿ ಬಿಡಪ್ಪ, ಹಪ್ಳ ಹಾಕೊಡ್ತೀನಿ ಬಿಡಪ್ಪ ಅಂತ ಹಾಕೊಡ್ ತಿನ್ನಿಸ್ಬಿಡ್ತಾರೆ. ಇಲ್ಲಿ ಆಪ್ಷನ್ ಇಲ್ಲ, ಏನ್ ಕೊಡ್ತಾರೋ ಬಾಯಿ ಮುಚ್ಕೊಂಡ್ ತಿನ್ಬೇಕು.